ಆರ್ಎಸ್ಎಸ್ ಬ್ಯಾನ್ ಮಾಡುವ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಪತ್ರ ಬರೀತಿದ್ದಂತೆ ಆರ್ಎಸ್ಎಸ್ ಹಾಗೂ ಬಿಜೆಪಿ ನಾಯಕರು ಒಂದೆಡೆ ಕೆಂಡಾಮಂಡಲವಾಗಿದ್ರೆ ಇನ್ನೊಂದೆಡೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಕರೆಗಳು ಶುರುವಾಗಿದ್ರು. ಹಿಡಿದ ಪಟ್ಟು ಬಿಡ್ತಿಲ್ಲ ನೋಡಿ. ಆರ್ಎಸ್ಎಸ್ ಬಾಂದ್ಗೆ ಲೆಟರ್, ಪ್ರಿಯಾಂಕ್ ಖರ್ಗೆ ಪ್ರಾಣಕ್ಕೆ ಡೇಂಜರ್. ಆರ್ಎಸ್ಎಸ್ ಬಗ್ಗೆ ಮಾತನಾಡಿದ್ದಕ್ಕೆ ಪ್ರಾಣಕ್ಕೆ ಕಂಟಕ, ಫೋನ್ ಮಾಡಿ ಕಾಟ. ಗಾಂಧಿ ಅಂಬೇಡ್ಕರ್ ಅವರನ್ನೇ ಬಿಡಲಿಲ್ಲ, ನನ್ನ ಬಿಡ್ತಾರ. ಏನೇ ಬೆದರಿಕೆ ಹಾಕಿದ್ರು ನನ್ನ ಮಾತಿಗೆ ಬದ್ಧ ಎಂದ ಪ್ರಿಯಾಂಕ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದೆಡೆ 100ರ ಸಂಭ್ರಮ, ಇನ್ನೊಂದೆಡೆ ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಆಗುವ ಆತಂಕ. ಹೌದು, ಆರ್ಎಸ್ಎಸ್ ಚಟುವಟಿಕೆಗಳನ್ನ ತಡೆಯುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ರಾಜ್ಯದ ಸರ್ಕಾರಿ ಅನುದಾನಿತ ಶಾಲೆಗಳ ಸ್ಥಳಗಳನ್ನ ಬಳಸಿಕೊಂಡು ಶಿಬಿರಗಳನ್ನ ನಡೆಸುತ್ತಿರೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪೊಲೀಸ್ ಅನುಮತಿ ಪಡೆಯದೆ ಮುಗ್ಧ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತಿರುವುದು ಹಾಗೂ ಭಾರತದ ಏಕತೆಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡುವಂತೆ ಪ್ರಿಯಾಂಕ್ ಖರ್ಗೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡುವ ಬಗ್ಗೆ ಪತ್ರ ಬರೆಯುತ್ತಿದ್ದಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಶುರುವಾಗಿದೆಯಂತೆ. ಈ ಬಗ್ಗೆ ಸ್ವತಃ ಪ್ರಿಯಾಂಕ್ ಖರ್ಗೆ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬೆದರಿಕೆಗಳು ಮತ್ತು ಅತ್ಯಂತ ಕೆಟ್ಟ ನಿಂದನೆಗಳಿಂದ ತುಂಬಿ ಹೋಗಿವೆ. ಆದರೆ ನಾನು ಇದರಿಂದ ವಿಚಲಿತನಾಗಲ್ಲ ಅಥವಾ ಆಶ್ಚರ್ಯ ಪಡಲ್ಲ. ಆರ್ಎಸ್ಎಸ್ ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೇ ಬಿಡದಿದ್ದಾಗ ಅವರು ನನ್ನನ್ನು ಏಕೆ ಬಿಡುತ್ತಾರೆ? ಬೆದರಿಕೆಗಳು ಮತ್ತು ವೈಯಕ್ತಿಕ ನಿಂದನೆಗಳು ನನ್ನನ್ನು ಮೌನಗೊಳಿಸುತ್ತವೆ ಎಂದು ಅವರು ಭಾವಿಸಿದ್ರೆ ಅವರು ತಪ್ಪಾಗಿ ಭಾವಿಸುತ್ತಾರೆಂದು ಆಕ್ರೋಶ ಹೊರಹಾಕಿದ್ರು. 100 ವರ್ಷದಿಂದ ಇದೇ ಪ್ರಯತ್ನದಲ್ಲಿ ಇದಾರಲ್ಲ, ಹೆದರಿಕೆ ಹಾಕ್ಬೇಕು ಗಾಂಧೀಜಿಯವರ ಈ ತತ್ವದಿಂದ ಗಾಂಧಿಯವರು ಬಲಿ ತಗೊಂಡಿರೋರು ರಾಜಕೀಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಾವರ್ಕರ್ ಅವರು ಮುಗಿಸಿಲ್ವಾ? ಹಂಗೆ ಇವ್ರು ಮಾಡ್ತಾನೆ ಇರ್ತಾರೆ, ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ನಾವು ಈಗ ಇವ್ರು 100 ವರ್ಷ ಅಂದ್ರೆ ನಮ್ದು 135 ವರ್ಷದ ಇತಿಹಾಸದ ಪಾರ್ಟಿ ಅಲ್ವಾ. ಯಾರು ಏನೇ ಮಾಡ್ಲಿ, ಏನೇ ಬೆದರಿಕೆ ಹಾಕ್ಲಿ, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ಸ್ಥಳೀಯ ಕರೆಗಳು ಬರಲಿ, ನಾನೇನು ಹೆದರಲ್ಲ. ಹಿಂದಿಯಲ್ಲಿ ಮಾತನಾಡ್ತಾರೆ, ಇಂಗ್ಲಿಷ್ನಲ್ಲಿ ಮಾತನಾಡ್ತಾರೆ, ಇದೆಲ್ಲವೂ ಕೂಡ ವ್ಯವಸ್ಥಿತ ಸಂಚು. ಬೆದರಿಕೆ ಕರೆಗಳು ಸಂಚಿನ ತರಹ ಇವೆ. ಕೆಲವು ನಂಬರ್ಗಳು ನೋ ಕಾಲರ್ ಐಡಿ ಅಂತ ಬರ್ತಿವೆ, ಕೆಲವು ಅಂತಾರಾಷ್ಟ್ರೀಯ ನಂಬರ್ಗಳಿಂದ ಕರೆ ಬರುತ್ತಿವೆ. ನಮ್ಮ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಮನೆಯವರ ಪರಿಸ್ಥಿತಿ ಬಗ್ಗೆ ಅತ್ಯಂತ ಕೆಟ್ಟ ಅಶ್ಲೀಲ ಪದಗಳಲ್ಲಿ ನಿಂದಿಸಿದ್ದಾರೆ. ಆದ್ರೆ ಬಿಜೆಪಿ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ಯಾವುದೇ ಸಂಘ ಸಂಸ್ಥೆ ಆದ್ರೂ ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮ ಮಾಡುವಾಗ ಅನುಮತಿ ಪಡೆಯಬೇಕೋ ಬೇಡವೋ? ಆರ್ಎಸ್ಎಸ್ ಯಾಕೆ ಅನುಮತಿ ಪಡೆಯುವುದಿಲ್ಲ ಅಂತ ಕಿಡಿಕಾರಿದ್ರು. ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಹೆದರೋದಿಲ್ಲ. ಈ ಹಿಂದಿನಲ್ಲಿ ಮಾತಾಡ್ತಾರೆ, ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ. ಹಾಗಾಗಿ ಇದೆಲ್ಲನೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಸಂಸ್ಥರ ಇದೆ. ನೋ ಕಾಲರ್ ಐಡಿ ಅಂತ ಬರುತ್ತೆ, ಕೆಲವುದು ಅಂತಾರಾಷ್ಟ್ರೀಯ ಲ್ಯಾಂಗ್ವೇಜ್ ಏನಂತ ಫಿಲ್ತಿ ಲ್ಯಾಂಗ್ವೇಜ್, ಕೆಟ್ಟ ಭಾಷೆ, ಅವಾಚಿಕ ಶಬ್ದಗಳು, ನಮಗೆ ಬೈಯೋದು, ನಮ್ಮ ಕುಟುಂಬದವ್ರಿಗೆ ಬೈಯೋದು, ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು. ಒಟ್ಟಾರೆ ಕಾನೂನು ಬಾಹಿರ, ಕೋಮು ಸಂಘರ್ಷದ ಬೀಜ ಬಿತ್ತೋ ಕೆಲಸಗಳನ್ನ ಮಾಡದೆ ನೆಲದ ಕಾನೂನಿನ ಅಡಿ ಕೆಲಸ ಮಾಡೋದಾದ್ರೆ ಆರ್ಎಸ್ಎಸ್ ನಾಯಕರಿಗೆ ಭಯ ಯಾಕೆ ಅನ್ನೋದು ಪ್ರಿಯಾಂಕ್ ಖರ್ಗೆ ವಾದ. ಆದ್ರೆ ಆರ್ಎಸ್ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದು ಸಂಘ ಪರಿವಾರ ಹಾಗೂ ಬಿಜೆಪಿ ನಾಯಕರ ವಾದ. ಹೀಗಾಗಿ ಆರ್ಎಸ್ಎಸ್ ಬ್ಯಾನ್ ವಿಚಾರ ಇದೀಗ ರಾಜ್ಯದಲ್ಲಿ ಕಿಚ್ಚು ಹೊತ್ತಿಸುತ್ತಿರುವುದು ಮಾತ್ರ ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.